ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇನ್ನು ಜೈಲಿನಲ್ಲಿರುವಂತ ನಟ ದರ್ಶನ್ಗೆ ಮಾಫಿ ಸಾಕ್ಷಿಯ ಸಂಕಷ್ಟ ಎದುರಾಗಿದೆ. ಮಾಫಿ ಸಾಕ್ಷಿ ವಿರುದ್ಧ ಆಕ್ಷೇಪಣೆ ಇಲ್ಲ ಅವಕಾಶ. ಇನ್ನು ಸೆಷನ್ಸ್ ಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಇವತ್ತು ಅರ್ಜಿಯನ್ನ ಸಲ್ಲಿಸಲಾಗ್ತಾ ಇದೆ. ದರ್ಶನ್ ಪರ ವಕೀಲ ಹಶ್ಮತ್ ಪಾಷಾರಿಂದ ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುತ್ತಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪ್ರದೋಷ್ ಕೂಡ ಆರೋಪಿ, ಆದ್ರೆ ಈಗ ತಾನು ಸಾಕ್ಷಿ ಆಗ್ತೀನಿ ಅಂತ ಅರ್ಜಿ ಹಾಕಿದ್ದಾರೆ. ಆರೋಪಿಯೇ ಸಾಕ್ಷಿ ಆದ್ರೆ ಹೇಗೆ? ಅವರೇ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿರಬಹುದು. ಇದಕ್ಕೆ ಇತರೆ ಆರೋಪಿಗಳ ಅಭಿಪ್ರಾಯ ಕೂಡ ಕೇಳಬೇಕು. ಇತರೆ ಆರೋಪಿಗಳಿಗೆ ಆಕ್ಷೇಪಣೆ ಇದ್ರೆ ಸಲ್ಲಿಸಲು ಮನವಿ ಕೋರಿ ಅರ್ಜಿ. ಈಗಾಗಲೇ ಆರೋಪಿಗಳ ಆಕ್ಷೇಪಣಾ ಅರ್ಜಿ ವಜಾ ಮಾಡಿದ್ದಂತ ಸೆಷನ್ಸ್ ಕೋರ್ಟ್ ಆಕ್ಷೇಪಣೆ ಅರ್ಜಿ ವಜಾ ಮಾಡಿದ್ದ CCH 59ರ ನ್ಯಾಯಾಲಯ. ಇನ್ನು ಸುಜಾತ ಎಂ ಸಾಮ್ರಾಣಿ ಏನಿದ್ದಾರೆ ನ್ಯಾಯಾಧೀಶ, ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ವಜಾ ಮಾಡಿದ್ರು. ಈ ಆದೇಶ ಪ್ರಶ್ನಿಸಿ ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ಗೆ ದರ್ಶನ್ ಪರ ವಕೀಲ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅಂತ ತಯಾರಿ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ಗೆ ಖುದ್ದು ಹಾಜರಾಗ್ತಾರ ದರ್ಶನ್. CCH 59ನೇ ಕೋರ್ಟ್ ಹಾಲ್ನಲ್ಲಿ ಇವತ್ತು 19ನೇ ಸಾಕ್ಷಿಯ ವಿಚಾರಣೆ ಇದೆ. ಪಾರ್ಟಿ ಸವಾಲು ಹಿನ್ನೆಲೆ ದರ್ಶನ್ ಖುದ್ದಾಗಿ ಹಾಜರಿಗೆ ಅರ್ಜಿ ಹಾಕೊಂಡಿರೋದು. ಇನ್ನು ಸಾಕ್ಷಿ ಪಾರ್ಟಿ ಸವಾಲಿಗೆ ಮುನ್ನ ದರ್ಶನ್ರಿಂದ ಮಾಹಿತಿಯನ್ನ ಪಡ್ಕೊಳ್ಬೇಕಾಗುತ್ತೆ. ಮಾಹಿತಿ ಪಡೆಯೋದಕ್ಕೆ ನಟ ದರ್ಶನ್ ಕೋರ್ಟ್ನಲ್ಲಿ ಖುದ್ದಾಗಿ ಹಾಜರಿರಬೇಕು. ಅರ್ಜಿ ಬಗ್ಗೆ ಇಂದು ವಾದ ಮಂಡಿಸುವಂತೆ ಕೋರ್ಟ್ ಕೂಡ ಸೂಚನೆಯನ್ನ ಕೊಟ್ಟಿದೆ. ಇವತ್ತು ದರ್ಶನ್ ಪರ ವಕೀಲರಿಂದ ವಾದ ಮಂಡನೆ ಆಗಲಿದೆ. ವಾದ ಮಂಡನೆಯ ಜೊತೆಗೆ ಸಾಕ್ಷಿಯ ವಿಚಾರಣೆಯನ್ನು ಕೂಡ ವಕೀಲರು ಮಾಡ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಖುದ್ದಾಗಿ ಈ ಕೇಸ್ನಲ್ಲಿ A2 ಆಗಿರುವಂತ ದರ್ಶನ್ ಕೂಡ ಹಾಜರಿರಬೇಕಾಗುತ್ತೆ. ಪಾರ್ಟಿ ಸವಾಲಿನ ವಿಚಾರಣೆ ಇದೆ, ಅದರ ಜೊತೆಗೆ ದರ್ಶನ್ ಕೂಡ ಇವತ್ತು ಖುದ್ದಾಗಿ ಹಾಜರಾಗ್ತಾರೆ.